ಮಳೆ ಅವಾಂತರಕ್ಕೆ ಸಿಲಿಕಾನ್ ಸಿಟಿ ಮಂದಿ ಅಕ್ಷರಶಃ ಕಂಗಾಲ ಹೋಗ್ಬಿಟ್ಟಿದ್ದಾರೆ. ನಿರಂತರ ಮಳೆಯಿಂದ ನೂರಾರು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ವಿಲ್ಸನ್ ಗಾರ್ಡನ್ ನಾರಾಯಣಪುರದಲ್ಲಿ ಮಳೆಯಿಂದ ಅವಾಂತರ ಅಷ್ಟಿಷ್ಟಲ್ಲ, ಸಿಕ್ಕಾಪಟ್ಟೆ ಅವಾಂತರಗಳಾಗ್ತಾ ಇದ್ದಾವೆ. ನಿರಂತರ ಮಳೆಯಿಂದ ನೂರಾರು ಸಮಸ್ಯೆಗಳು, ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾರಾಯಣಪುರದಲ್ಲಿ ಬಹಳಷ್ಟು ಅವಾಂತರ. ಆ ಮನೆಗೆ ನುಗ್ಗಿದ ಮಳೆ ಹಾಗೂ ಚೇಂಬರ್ ನೀರು, ಅಸ್ತವ್ಯಸ್ತ ಹಿನ್ನೆಲೆ ಕಣ್ಣೀರು ಹಾಕಿದ ವೃದ್ಧೆ. ಮಳೆ ಬಂದ್ರೆ ಇದೇ ಪರಿಸ್ಥಿತಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಪಾಪ ವಯಸ್ಸಾದಂತ ವೃದ್ಧೆ. ಪ್ರತಿ ಬಾರಿಯೂ ಕೂಡ ಈ ದೃಶ್ಯಗಳನ್ನು ನೋಡ್ತಾನೆ ಇರ್ತೀವಿ. ಇದೆಲ್ಲ ಸರ್ವೇ ಸಾಮಾನ್ಯ, ಯಾವತ್ತೂ ಕೂಡ ಸರಿ ಹೋಯ್ತಪ್ಪ ಸಮಸ್ಯೆ ಅಂತ ಹೇಳಿ ನಾವು ಎಲ್ಲೂ ಒಂದು ಸುದ್ದಿ ಓದಿಲ್ಲ. ಸರಿ ಆಯ್ತಪ್ಪ ಬೆಂಗಳೂರಲ್ಲಿ ಏರಿಯಾದಲ್ಲಿ ಸಮಸ್ಯೆ, ಇನ್ನು ಮುಂದೆ ಸಮಸ್ಯೆ ಆಗಲ್ಲ ಏರಿಯಾದಲ್ಲಿ ಅಂತ ನಾವು ಸುದ್ದಿನೇ ಓದಿಲ್ಲ. ಪ್ರತಿ ಬಾರಿಯೂ ಕೂಡ ಇದನ್ನು ಓದ್ತಾನೆ ಇರ್ತೀವಿ, ಇದನ್ನ ನಾವು ಹೇಳ್ತಾನೆ ಇರ್ತೀವಿ ಸುದ್ದಿಯನ್ನ. ಮನೆ ಒಳಗಡೆ ನೀರು ನುಗ್ಗಿದಂತ ಪರಿಣಾಮ ಪಾಪ ಏನು ಮಾಡಬೇಕು ಅಂತ ಆ ವೃದ್ಧೆಗೆ ಗೊತ್ತೇ ಆಗ್ತಾ ಇಲ್ಲ, ಕಣ್ಣೀರಾಗ್ತಾ ಇದ್ದಾರೆ. ಇದನ್ನ ಸರಿಪಡಿಸೋದು ಯಾರು ಸ್ವಾಮಿ ಅಂತ ಹೇಳಿ ಆಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಬಿಟ್ರೆ ಅವ್ರು ಏನೂ ಮಾಡಕ್ಕಾಗಲ್ಲ. अच्छा मेरी हालत ऐसी हो गई बेटे, बीमार से पूछ को एडमिट करे थे, तबीयत अच्छी नहीं है, तबीयत एडमिट कर रहे थे बेटे। मैं क्या बोल रहा हूँ, क्या तो मुझे हेल्प करो, मुझे साहिल मुझे क्या तभी का मदद करो तुम्हें, अल्लाह मुझे तुम ना अच्छा रखो, मुझे कौन भी नहीं है। कौन भी नहीं है बेटे, तेरा चल दिला पूरा बिक गया बेटे। क्या करूं, क्या करूं बोलो हाँ, क्या तुमने तकलीफ क्या है बोले तो बोली ला बेटे। मैं अंदर दुआ अल्लाह से मुझे कहता माफ करो, कुछ कहते खरो भाई क्या तभी मदद करो भैया। भैया मेरी हालत ऐसी है, बीमार हो गई थी, परसों एडमिट करे थे तो तबीयत अच्छी नहीं है, मैं कैसा करूं। ಸರ್ 2 ಗಂಟೆಗೆ ತುಂಬ ಮಳೆ ಇತ್ತು. ಅವ್ರ ಪಾಪ ಒಬ್ಬರೇ ಇದ್ದಾರೆ, ಯಾರೂ ಇಲ್ಲ ಅವ್ರಿಗೆ. 2 ಗಂಟೆಗೆ ಕಿರ್ಚ್ಕೊಂಡ್ರು, ನಾವು ಹೋಗಿ ಕರ್ಕೊಂಡು ಬಂದು ನಮ್ಮ ಮನೇಲಿ ಮಲಗಿಸ್ಕೊಂಡ್ರಿ. ಅವಾಗಿಂದ ಪಾಪ ಅವ್ರು ಒದ್ದೆ ಮನೆ ಸಿಲಿಂಡ್ರು ಎಲ್ಲ ಬಿದ್ದೋಗ್ಬಿಟ್ಟಿದೆ, ಯಾರೂ ಇಲ್ಲ. ಅವ್ರ ರಿಲೇಷನ್ ಎಲ್ಲ ದೂರ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ ಅವರು. ಅವರೊಬ್ಬರೇ ಇರ್ತಾರೆ, ಅವ್ರ ಸೊಸೆನೂ ಅವ್ರ ಜೊತೆ ಇಲ್ಲ. ಅವರು ಮೊಮ್ಮಕ್ಕಳು ಎಲ್ಲ ದೂರ ಇದ್ದಾರೆ, ಮಗ ತೀರ್ಕೊಂಡ್ರು. ಅವ್ರಿಗೆ ಅಂತ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ಅವರು ಮನೆ ಕೆಲಸ ಮಾಡ್ತಾಯಿದ್ರು ಇಲ್ಲಿ, ಈಗ ಅವ್ರಿಗೆ ಆಗೋದಿಲ್ಲ ಮನೆ ಕೆಲಸ ಮಾಡೋಕ್ಕೆ, ಮನೇಲೇ ಇದ್ದಾರೆ. ಅವ್ರ ಮನೆ ಕೆಲಸದವರು ಸ್ವಲ್ಪ ಊಟ ತೊಗೊಂಡು ಬಂದು ಕೊಟ್ಬಿಟ್ಟು ಹೋಗ್ತಾರೆ ಅವ್ರಿಗೆ. ಅಕ್ಕಪಕ್ಕ ನಾವೇನಾದರೂ ಇದ್ದರೆ ಕೊಡ್ತೀವಿ, ಆ ಥರ ಇದ್ದಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ. ಇವಾಗ ಸ್ಯಾನಿಟ್ರಿ ಯಾವಾಗ ಚೇಂಜ್ ಮಾಡಿದ್ರು ಆವಾಗಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಹೈಟ್ ಮಾಡಿದರೆ ಕರೆಕ್ಟಾಗಿರ್ತಾಯಿತ್ತು, ಈಗ ಎಲ್ಲ ಚೇಂಬರ್ ನೀರು ಎಲ್ಲ ರಿವರ್ಸ್ ಹಿಂಗೆ ಬರ್ತಾಯಿದೆ. ಎಲ್ಲರಿಗೂ ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, ಯಾವ ಸ್ಟೆಪ್ಪು ಇನ್ನೂ ತೆಗ್ದಿಲ್ಲ ಅವರು.